ಹೇಳಮ್ಮ ಏನಾಗಿ ಹಿಂಗಾಯ್ತು? ನನಗೆ ಯಾಕೆ ಹಿಂಗಾಯ್ತು ಅಂತ ಏನು ಅಂತನೂ ನನಗೆ ಗೊತ್ತಿಲ್ಲ ಸರ್. ನಮ್ಮ ಮನೆಯವರು ಏನೊಂದಾಗಲಿ ಒಂದು ಸಣ್ಣ ಪುಟ್ಟ ಗಲಾಟೆ ಆಗಲಿ ಮಾಡ್ತಾ ಇರಲಿಲ್ಲ ಸರ್. ಅವರಾಗಲೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡು JDP ಎಲೆಕ್ಷನಿಗೆ ನಿಂತ್ಕೋಬೇಕು ಅಂತೇಳಿ ಏನೊಂದು ಅಗ್ರಿಕಲ್ಚರ್ ಮಾಡ್ಕೊಂಡು ಅವ್ರಾತು ಅವ್ರ ಪಾಡತ್ತಂತಾನೆ ಇದ್ರು ಸರ್. ಯಾರು ಗಲಾಟೆಗೂ ಹೋಗ್ತಿರ್ಲಿಲ್ಲ. ಯಾರನ್ನ ಗಲಾಟೆ ಮಾಡ್ತಾರಂದ್ರೂ ನಾನೇ ಸೈಲೆಂಟಾಗಿ ಇದ್ಬಿಡ್ತೀನಿ. ಆಗಲೇ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ, ಅವ್ರ ಎಜುಕೇಷನ್ ಕಡೆಗೆ ನಾನು ಗಮನ ಹರಿಸ್ಬೇಕು, ನನ್ನಿಂದ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು ಅಂತೇಳಿ ಅವ್ರಿಗೆ ಇತ್ತೀಚೆಗೆ ಯಾವುದು ಸಣ್ಣ ಪುಟ್ಟ ಗಲಾಟೆನೂ ಅವ್ರು ಮಾಡಿಲ್ಲ ಸರ್. ಸುಮ್ಮನೆ ಮಾಡ್ಲಾರ್ದ ಕೇಸಾಗೆಲ್ಲ ಸುಮ್ಮನೆ ಸಿಕ್ಕೊಂಡು ಅನುಭವಿಸೆಲ್ಲ ಬಂದ್ರು ಸರ್. ಅವ್ರು ಯಾರ ಬಗ್ಗೆನೂ ಒಂದು ಇದನ್ನೇ ಮನಸ್ತಾಪನೂ ಇಟ್ಕೊಂಡಿರಲಿಲ್ಲ ಸರ್. ಯಾರ ಬಗ್ಗೆನೂ ಅವ್ರು ಕೆಟ್ಟದಾಗ ಮಾತಾಡ್ತಾನೂ ಇರಲಿಲ್ಲ ಸರ್. ನನಗೆ ಬೇಡಪ್ಪ, ನಾನಾಯ್ತು ನನ್ನ ಕೆಲಸ ಆಯ್ತು, ನಾನು ಇದು ಮಾಡಿದರೆ ಹುಡುಗ್ರ ಜೊತೆಗೆ ಹೋದ್ರೆನೆಲ್ಲ ಒಂದು ತೀಟಿಗೆ ಹುಡ್ಕೊಂಡು ನಾನೇ ಸೈಲೆಂಟಾಗಿ ಇದ್ಬಿಟ್ರೆ ಆತಲ್ಲ ಅನ್ನಂಗೆ ಹಂಗಿದ್ರು ಸರ್. ಹಿಂಗಿರೋರ್ನ ಇವಾಗ ಬದಲಾವಣೆ ಆಗಿರೋರು ನನಗೆ ಬದುಕಕ್ಕೆ ಬಿಡಲ್ಲ ಅಂತಂದರೆ ಹಂಗಾರೆ ಬದುಕೋದು ಹೆಂಗೆ ಸಮಾಜದಲ್ಲಿ? ಇದರಿಂದ ನಮಗೆ ಏನು ರಕ್ಷಣೆ ಸಿಕ್ದಂಗೆ ಸರ್? ಅವ್ರಿಗಿಂತ ಮೊದಲು ಏನಾರು ಅಂದಿಲ್ಲ, ಮಾತಾಡಿದ್ರೆ ಏನೋ ಹಿಂಗೆ ನಮಗೆ ಫೋನ್ಗೆ ಏನೋ ಬಂದು ಸಮಸ್ಯೆ ಅಂತ? ನನಗೇನು ಗೊತ್ತಿಲ್ಲ ಸರ್. ಅದು ನನಗೆ ಅದ್ರ ಬಗ್ಗೆ ಏನು ನಮ್ಮ ಮುಂದೆ ಯಾವತ್ತೂ ಅವ್ರು ಶೇರ್ ಮಾಡಿಲ್ಲ ಸರ್. ನನಗೆ ಅದು ಗೊತ್ತಿಲ್ಲ ಸರ್. ಹುಡುಗರುಗಳ ಮುಂದೆ ಏನು ಮಾತಾಡ್ಕೊಂಡಾರೋ ಅದು ನನಗೆ ಗೊತ್ತಿಲ್ಲ ಸರ್. ನನ್ನ ಮುಂದೆ ಅಂತ ಅವ್ರ ಮನೇಲಿ ಫ್ಯಾಮಿಲಿಲ್ಲ ಅಂಥವನ್ನೆಲ್ಲ ಹೇಳೋದು ಇಲ್ಲ ಅಂದ್ಕೊಂಡಿದ್ದೀನಿ ಸರ್. ನಮಗೇನು ಅಂಥ ವಿಚಾರ ಎಲ್ಲ ಏನು ಹೇಳ್ತಿರ್ಲಿಲ್ಲ ಸರ್. ಅಗ್ರಿಕಲ್ಚರ್ ಮಾಡ್ಕೊಂಡು ಚೆನ್ನಾಗೇ ಇದ್ರು ಸರ್. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡು ಅಗ್ರಿಕಲ್ಚರ್ ಮಾಡ್ಕೊಂಡು JDPಗೆ ನಿಂತ್ಕೋಬೇಕು ಅನ್ನೋದು ಒಂದು ಅವ್ರಿಗೊಂದು ಕನಸಿತ್ತು ಸರ್. ಎಲೆಕ್ಷನಿಗೆ ನಿಂತ್ಕೋಬೇಕಂತ ಹಿಂಗೇನ ಬೆಳೀತಾ ಇದ್ದಾರೆ ಇವರು ಅನ್ನೋದು ಏನನ್ನ ವೈಷಮ್ಯ ಇಟ್ಕೊಂಡು ಅವರೇ ಏನನ್ನ ಜಿದ್ದುಟ್ಟಿಸ್ಕೊಂಡು ಏನನ್ನ ಮಾಡಿದ್ರು ಏನು ಬಿಟ್ಟರು ನನಗೆ ಅದು ಒಂದೂ ಗೊತ್ತಿಲ್ಲ ಸರ್. ನಿಮ್ಮಲ್ಲಿ ನಾನು ಒಂದೇ ವಿನಂತಿ ಮಾಡ್ಕೊಳೋದು ಸರ್, ನಮ್ಮ ಮನೆಯವರಿಗಾಗಿರೋದು ಇನ್ನೊಬ್ರಿಗೆ ಆಗಬಾರ್ದು ಸರ್. ಇವತ್ತು ಚೆನ್ನಾಗಿ ಬದುಕ್ತಾ ಇರೋದು ನನ್ನ ಬದುಕಕ್ಕೆ ಬಿಡಲ್ಲ ಅಂದಮೇಲೆ ಸಮಾಜದಲ್ಲಿ ಇವತ್ತು ನನಗಾಗಿದ್ದು ಇನ್ನೊಬ್ರಿಗೆ ಆಗ್ತದೆ ಸರ್. ಅವ್ರನ್ನ ದಯವಿಟ್ಟು ಎನ್ಕೌಂಟ್ರ್ ಮಾಡ್ಬೇಕು ಸರ್. ನನಗೆ ಗೊತ್ತಿಲ್ಲ ಸರ್. ಅದು ನನಗೆ ಗೊತ್ತಿಲ್ಲ ಸರ್. ಶ್ರುತಿ ಸರ್.